ತಥೋ ರಾಜ ಧೃತರಾಷ್ಟ್ರೋ ಮನೀಷಿ ಸಂಪೂಜ್ಯ ವಾಕ್ಯಂ ವಿದುರೇರಿತಂ ತತ್ ಸನತ್ಸುಜಾತಂ ರಹಿತೆ ಮಹಾತ್ಮ ಪಪ್ರಚ್ಛ ಬುದ್ಧಿಂ ಪರಮಾಂ ಬಭೂಷನ್. ಉತ್ತಮವಾದಂತಹ ಶ್ರೇಷ್ಠವಾದ ಜ್ಞಾನವನ್ನು ಪಡೆಯುವ ಅಪೇಕ್ಷೆಯಿಂದ ಆ ಸನತ್ಕುಮಾರರಿಗೆ ಅರ್ಥಾತ್ ಸನತ್ ಸುಜಾತರಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಧೃತರಾಷ್ಟ್ರ ಸನತ್ಸುಜಾತ ಯದಿದಂ ಶೃಣೋಮಿ ನ ಮೃತ್ಯುರಸ್ತೀತಿ ತವೋಪದೇಶಂ. ಸನತ್ಸುಜಾತರೇ, ನೀವು ಒಂದು ಉಪದೇಶವನ್ನು ಮಾಡಿದ್ದೀರಿ ಅಂತ ನಾನು ಕೇಳಿದ್ದೇನೆ. ಆ ಮಾತಿನ ಅರ್ಥವನ್ನು ನಾವು ತಿಳ್ಕೋಬೇಕಾಗಿದೆ. ನನಗೆ ಒಂದು ನಿಮ್ಮ ಉಪದೇಶದ ಒಂದು ಮಾತು ನನಗೆ ಕಿವಿಗೆ ಬಿದ್ದಿದೆ. ಏನದು? ನ ಮೃತ್ಯುರಸ್ತೀತಿ ತವೋಪದೇಶಂ. ಮೃತ್ಯು ಇಲ್ಲ ಅಂತ ನೀವು ಹೇಳ್ತೀರಂತೆ, ಸಾವು ಇಲ್ಲ ಎಂದು ಹೇಳ್ತೀರಂತೆ. ಇದನ್ನು ನಾನು ಕೇಳಿದ್ದೇನೆ. ಹೌದಾ? ಹೇಳೋದಾಗಿದ್ರೆ ಅದಕ್ಕೆ ಲಾಜಿಕ್ ಏನು, ಅದರ ಹಿನ್ನೆಲೆ ಏನು, ಅದನ್ನು ಹೇಗೆ ನೀವು ಸಮರ್ಥನೆ ಮಾಡ್ತೀರಾ ಹೇಳಿ. ಅದನ್ನು ನಾನು ಕೇಳಬೇಕಾಗಿದೆ. ನೋಡಿ, ಸನತ್ಸುಜಾತರು ಹೇಳುವ ಮಾತೇನು ಅಂದರೆ ನ ಮೃತ್ಯುರಸ್ತೀತಿ, ಮೃತ್ಯುವೇ ಇಲ್ಲ, ಸಾವೇ ಇಲ್ಲ ಅನ್ನುವುದೇ ಅವರ ಉತ್ತಮವಾದಂತಹ ಉಪದೇಶ. ಎಂಥ ಉತ್ತಮವಾದ ಉಪದೇಶ ನೋಡಿ. ಇದು ಈ ಥೇರಿ ಇದು ಯಾವುದು ಸಾಮಾನ್ಯವಾದದ್ದಲ್ಲ, ಇದು ಅದ್ಭುತವಾಗಿರುವಂತಹ ಉಪದೇಶ. ಆರ್ಟ್ ಆಫ್ ಲಿವಿಂಗ್, ಇದು ಲಿವಿಂಗಿನ ಉಪದೇಶ ಅಲ್ಲ, ಇದು ಮರಣವನ್ನೂ ಗೆಲ್ಲುವ ಉಪದೇಶ, ಇದು ಸಾವನ್ನೂ ಗೆಲ್ಲುವ ಉಪದೇಶ, ಸಾವೇ ಇಲ್ಲ ಅಂತ ಮಾಡಿಕೊಳ್ಳುವ ಉಪದೇಶ. ಅಂಥ ಉತ್ತಮವಾದ ಉಪದೇಶವನ್ನು ಹೇಳ್ತಾ ಇದ್ದಾರೆ. ನ ಮೃತ್ಯುರಸ್ತೀತಿ ತವೋಪದೇಶಂ ದೇವಾಸುರಾಹ್ಯಾಚರನ್ ಬ್ರಹ್ಮಚರ್ಯಂ ಅಮೃತ್ಯವೇ ತತ್ ಕತರನ್ನು ಸತ್ಯಂ. ಒಂದು ಕಡೆಗೆ ನೀವು ಹೇಳ್ತೀರಿ ಮೃತ್ಯುವಿಲ್ಲ ಅಂತ, ಇನ್ನೊಂದು ಕಡೆಗೆ ನಾವು ನೋಡ್ತೇವೆ ಜಗತ್ತಿನಲ್ಲಿ ದೇವತೆಗಳು ಅಸುರರು ಎಲ್ಲರೂ ಮಹಾಪ್ರಯತ್ನವನ್ನು ಮಾಡಿ ತಾವು ಮೃತ್ಯುವನ್ನು ಕಳೆದುಕೊಳ್ಳುವುದಕ್ಕಾಗಿ ಹೆಣಗಿದ್ದಾರೆ. ಎಷ್ಟು ದೊಡ್ಡ ಪ್ರಯತ್ನ ಮಾಡಿದ್ದಾರೆ ಅಂದರೆ, ಪ್ರಯಾಸ ಪಟ್ಟಿದ್ದಾರೆ ಅಂದರೆ, ಇಡೀ ಜೀವನಾವಧಿ ಅವರು ಪ್ರಯಾಸಪಟ್ಟು ಮೃತ್ಯುವನ್ನು ಹೋಗಲಾಡಿಸುವುದಕ್ಕಾಗಿ ಅವರು ಶ್ರಮಿಸಿದ್ದಾರೆ. ಇಷ್ಟೆಲ್ಲ ಶ್ರಮ ಮಾಡಿದ್ದು ಯಾಕೆ ಹಾಗಾದರೆ? ಮೃತ್ಯುವೇ ಇಲ್ಲ ಅಂತಾಗಿದ್ರೆ ಯಾಕೆ ಇಷ್ಟೆಲ್ಲ ಶ್ರಮ ಪಡಬೇಕು? ಅಂದಮೇಲೆ ಮೃತ್ಯು ಇದೆಯೋ ಇಲ್ಲವೋ? ನೀವು ಹೇಳ್ತೀರಿ ಇಲ್ಲ ಅಂತ. ಮೃತ್ಯು ಇದ್ದದ್ದಕ್ಕಾಗೇನೆ ಅದನ್ನು ಪರಿಹಾರ ಮಾಡುವ ಪ್ರಯತ್ನವನ್ನು ಪಟ್ಟದ್ದು ಪ್ರತ್ಯಕ್ಷವಾಗಿ ನೋಡ್ತೇವೆ. ಇವೆರಡರಲ್ಲಿ ಒಂದು ಸತ್ಯವಾಗಬೇಕು, ಎರಡೂ ಸತ್ಯವಾಗಲಿಕ್ಕೆ ಸಾಧ್ಯವಿಲ್ಲ. ಅರ್ಥ ಏನು? ನಿಮ್ಮ ಅಭಿಪ್ರಾಯ ಏನು? ನೀವು ಮಹಾತ್ಮರು, ತಪ್ಪು ಹೇಳಲಿಕ್ಕಿಲ್ಲ. ನೀವು ಮಹಾತ್ಮರಾಗಿದ್ದೀರಿ, ಹಾಗಾಗಿ ನಿಮ್ಮ ಮಾತು 100ಕ್ಕೆ 100ರಷ್ಟು ಸತ್ಯ. ಆದರೆ ನಿಮ್ಮ ಅಭಿಪ್ರಾಯ ನಮಗೆ ತಿಳಿದಿಲ್ಲ. ಪ್ರತ್ಯಕ್ಷವಾಗಿ ಬಂದೀರಿ, ನಿಮ್ಮ ಪಾದಕ್ಕೆ ಬಿದ್ದಿದ್ದೇನೆ, ಶರಣು ಬಂದಿದ್ದೇನೆ ಸ್ವಾಮಿ, ದಯವಿಟ್ಟು ನನಗೆ ಜ್ಞಾನವನ್ನು ಕರುಣಿಸಿ ಅಂತ ಉಪದೇಶದಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಸನತ್ಸುಜಾತ ಉವಾಚ ಅಮೃತ್ಯುಂ ಕರ್ಮಣ ಕೇಚಿನ್ ಮೃತ್ಯುರ್ನಾಸ್ತಿ ಇತಿ ಚಾಪರೆ ಶೃಣು ಮೇ ಭೃವತೋ ರಾಜನ್ ಯಥೈತನ್ಮಾ ವಿಶಂಕಿತಾಃ. ಅಮೃತ್ಯುಂ ಕರ್ಮಣ ಕೇಚಿತ, ತಮ್ಮ ಕರ್ಮದಿಂದ ತಮ್ಮ ಸಾಧನೆಗಳಿಂದ ಮೃತ್ಯುವನ್ನು ಹೋಗಲಾಡಿಸುವ ಪ್ರಯತ್ನವನ್ನು ಮಾಡುವವರು ಕೆಲವರು, ಇಲ್ಲ ಅಂತಿಲ್ಲ, ಇದ್ದಾರೆ. ಮೃತ್ಯುರ್ನಾಸ್ತೀತಿ ಚಾಪರೆ, ಮೃತ್ಯುವೇ ಇಲ್ಲ ಎಂಬುದಾಗಿ ಹೇಳುವ ವಾದವೂ ಇದೆ. ಅನೇಕರು ಮಹಾತ್ಮರು ನಮ್ಮಂಥವರು ನಾವು ಮೃತ್ಯುವಿಲ್ಲ ಅಂತ ಹೇಳುವವರು, ನಾವು ಮರಣವಿಲ್ಲ ಅಂತ ಹೇಳ್ತೇವೆ ನಾವು. ನಮ್ಮ ಅಭಿಪ್ರಾಯ ಹಾಗೆ. ಶೃಣು ಮೇ ಭೃವತೋ ರಾಜನ್ ಯಥೈತನ್ಮಾ ವಿಶಂಕಿತಾಃ ಉಭಯ ಸತ್ಯೇ ಕ್ಷತ್ರಿಯಾದ್ಯ ಪ್ರವೃತ್ತೆ. ಇದು ಎರಡೂ ಮಾತು ಸತ್ಯ, ಸತ್ಯವಾದ ಮಾತು. ಸಾವು ಇದೆ ಎನ್ನುವುದು ಸತ್ಯವಾದ ಮಾತು. ಸಾವು ಇಲ್ಲ ಅಂತ ನಾನು ಹೇಳೇ ಇಲ್ಲ, ನನ್ನ ಅಭಿಪ್ರಾಯ ಬೇರೆ. ಮರಣವಿಲ್ಲ ಅಂತನ್ನುವುದಕ್ಕೆ, ಮೃತ್ಯುವಿಲ್ಲ ಅಂತನ್ನುವುದಕ್ಕೆ ಅರ್ಥವೇ ಬೇರೆ ಇದೆ, ಅದನ್ನೂ ನಾನು ಹೇಳ್ತೇನೆ. ಆ ಎರಡೂ ಮಾತುಗಳ ಅರ್ಥವನ್ನು ನಾನು ತಿಳಿಸ್ತೇನೆ, ಕೇಳು. ಮೋಹೋ ಮೃತ್ಯು ಸಮ್ಮತೋಯಂ ಕವೀನಾಂ ಪ್ರಮಾದಂ ವೈ ಮೃತ್ಯುಮಹಂ ಬ್ರವೀಮಿ ತಥಾ ಅಪ್ರಮಾದಾತ್ ಅಮೃತತ್ವಂ ಬ್ರವೀಮಿ. ಮರಣ ಎನ್ನುವುದೇನಿದೆ ಇದು ಬಹಳ ವಿಚಿತ್ರವಾದದ್ದು. ಮೋಹೋ ಮೃತ್ಯು ಸಮ್ಮತೋಯಂ ಕವೀನಾಂ. ಮೃತ್ಯು ಅನ್ನುವುದೇನಿದೆ, ಕೆಲಸಕ್ಕೆ ಬಾರದಂತಹ ದೇಹ ವಿಯೋಗ ರೂಪವಾದ ಮೃತ್ಯು, ಇದು ಮೃತ್ಯುವಲ್ಲ. ಇದರಿಂದ ಏನು ಬಹಳ ದೊಡ್ಡ ಹಾನಿ ಏನಿಲ್ಲ. ಇದು ಇದೆ, ವ್ಯವಹಾರದಲ್ಲಿ ನಮಗೆ ಅಭಿಮಾನವಿದೆ, ಆದ್ದರಿಂದ ನಮಗೆ ದುಃಖವಿದೆ. ಆದರೆ ನಿಜವಾದ ಮೃತ್ಯು ಅಲ್ಲ. ಮೃತ್ಯು ನಮಗೆ ಮಾರಕವಾಗಬೇಕು. ಮಾರಕವಾಗುವುದು ಇದಲ್ಲ. ಮಾರಕವಾದದ್ದು ಯಾವುದು? ನಮ್ಮನ್ನ ಕೊಲ್ತದೆ. ಮೃತ್ಯು ನಮ್ಮನ್ನು ಕೊಲ್ಲತ್ತೆ, ಆದರೆ ಎಂದೂ ಹುಟ್ಟದಿದ್ದಂತೆ, ಎಂದೂ ಮೇಲೆ ಬರದೇ ಇದ್ದಂತೆ ಕೊಲ್ಲುವುದಿಲ್ಲದು. ಈ ದೇಹದಿಂದ ಬಿಡುಗಡೆ ಮಾಡಿ ತಟ್ಟೆ ಇನ್ನೊಂದು ಜನ್ಮವನ್ನು ಪಡೆದು ನಾನು ಸಾಧನವನ್ನು ಮಾಡಬಹುದು. ಮೋಹ ಹಾಗಲ್ಲ, ಪ್ರಮಾದ ಹಾಗಲ್ಲ. ಬಹಳ ದೊಡ್ಡದಾದ ಮೃತ್ಯು ಅದು. ಪ್ರಮಾದ, ಮೋಹ ಅಂದರೆ ಅಜ್ಞಾನ, ಮನುಷ್ಯನ ವಿಪರೀತ ಜ್ಞಾನ, ತಪ್ಪು ತಿಳುವಳಿಕೆ. ಅದರ ವಿಸ್ತಾರವಾದಂತಹ ರೂಪವೇ ಮನುಷ್ಯ ಮಾಡಬಾರದ ಕೆಲಸವನ್ನು ಮಾಡುವುದು, ಮಾಡಬೇಕಾದದ್ದನ್ನು ಬಿಡುವುದು, ಕೆಟ್ಟದ್ದನ್ನು ಅಪೇಕ್ಷಿಸುವುದು ಇತ್ಯಾದಿ. ಹಾಗೂ
ಮನುಷ್ಯ ನಾನಾ ವಿಧವಾದ ಅಜ್ಞಾನಗಳಲ್ಲಿ ಸಿಕ್ಕಿರೋದು. ಈ ವಿಧವಾದಂತಹ ಏನು ಅಜ್ಞಾನವಿದೆ, ಆ ಅಜ್ಞಾನವೇ ಮೋಹ, ಅದೇ ಮೃತ್ಯು. ಅದು ಭಯಾನಕವಾಗಿರುವಂತಹದ್ದು. ಮೋಹೋ ಮೃತ್ಯು ಸಮ್ಮತೋಯಂ ಕವೀನಾ. ಕವಿಗಳಿಗೆ, ಜ್ಞಾನಿಗಳಿಗೆ ಸಮ್ಮತವಾದ ಮೃತ್ಯು ಅಂತಂದರೆ ಅವರು ಈ ವ್ಯವಹಾರದ ದೇಹದಿಂದ ಬಿಡುಗಡೆ, ದೇಹದಿಂದ ನಾಶ, ದೇಹನಾಶ ಎಂಬುವಂತಹ ಮೃತ್ಯುವನ್ನು ಅವರು ಮೃತ್ಯುವಾಗಿ ಪರಿಗಣನೆ ಮಾಡಿಲ್ಲ. ಅವರ ದೃಷ್ಟಿಯೊಳಗೆ ಅದು ಮೃತ್ಯುವಲ್ಲ. ಆದ್ದರಿಂದ ಪ್ರಮಾದಂ ವೈ ಮೃತ್ಯುಮಹಂ ಬ್ರವೀಮಿ. ಅಜ್ಞಾನ, ತಪ್ಪು ತಿಳುವಳಿಕೆ, ಇದೇ ನಿಜವಾದ ಮೃತ್ಯು. ದೇವರನ್ನ ತಪ್ಪು ತಿಳಿಯುವುದ್ರೆ, ಈಗ ಒಬ್ಬ ಸಾಮಾನ್ಯ ಪ್ಯೂನ್ ಇದ್ದಾನೆ, ಅವನನ್ನು ತಪ್ಪು ತಿಳಿದ್ರೆ ಆಗುವ ಹಾನಿ ಎಷ್ಟು? ಒಬ್ಬ ನಮ್ಮ ಜೊತೆಗೆ ಕಲೀಗಿದ್ದಾನೆ, ಅವನ ತಪ್ಪು ತಿಳಿದ್ರೆ ಹಾನಿ ಆಗುವುದೆಷ್ಟು? ನಮ್ಗಿಂತಲೂ ದೊಡ್ಡ ಅಧಿಕಾರಿ ಇದ್ದಾನೆ, ಅವನನ್ನು ತಪ್ಪು ತಿಳಿದ್ರೆ ಆಗುವ ಹಾನಿ ಎಷ್ಟು? ಹೇಳಿ ನೋಡೋಣ. ಪ್ಯೂನನ್ನ, ನಮ್ಮ ಕೈ ಕೆಳಗಿನ ಕೆಲಸದಗಾರನ್ನ ತಪ್ಪು ತಿಳಿದ್ರೆ ಏನಿಲ್ಲ, ಅದನ್ನು ಸರಿಪಡಿಸಿಕೊಂಡು ಬಿಡಬಹುದು. ಆಯ್ತಪ್ಪ, ನಾನೇನೋ ತಪ್ಪು ತಿಳ್ಕೊಂಡಿದ್ದೆ, ಇಲ್ಲ ಅಂತ ಹೇಳಿ ಬಿಡಬಹುದು. ದೊಡ್ಡವರನ್ನ ಹಾಗೆ ಹೇಳಲಿಕ್ಕಾಗುವುದಿಲ್ಲ, ಕ್ಷಮಾ ಬೇಡಬೇಕು. ಅಥವಾ ತಪ್ಪು ತಿಳಿದದ್ದೇ ಆದರೆ ಅವರು ನಮಗೆ ದಂಡನವನ್ನು ಮಾಡ್ತಾರೆ, ಶಾಸನವನ್ನು ಮಾಡ್ತಾರೆ. ಸೊ ನಮ್ಗಿಂತಲೂ ಎಷ್ಟೆಷ್ಟು ದೊಡ್ಡವರೋ ಅಷ್ಟಷ್ಟು ಅವರನ್ನ ತಪ್ಪು ತಿಳಿದದ್ದು ನಮಗೆ ಭಯಾನಕವಾಗತ್ತೆ. ಅಂದಮೇಲೆ ದೇವತೆಗಳನ್ನು ತಪ್ಪು ತಿಳಿದರೆ ಮಹಾಭಯ, ವಾಯುದೇವರನ್ನು ತಪ್ಪು ತಿಳಿದರೆ ಇನ್ನಷ್ಟು ಹೆಚ್ಚು, ದೇವರನ್ನು ತಪ್ಪು ತಿಳಿದರೆ ಅನಂತವಾದ ಅಂಧಂತಮಸ್ಸು, ಎಂದೂ ಅದರಿಂದ ಉದ್ಧಾರವಿಲ್ಲ. ಹಾಗಾಗಿ ಪ್ರಮಾದ ಅಂತನ್ನೋದೇನಿದೆ, ಇದು ಇವತ್ತಿನ ಜಗತ್ತಿನೊಳಗೆ ತತ್ವದ ವಿಷಯದಲ್ಲಿ ಶುದ್ಧವಾದ ಜ್ಞಾನ ಬೇಕು ಅಂತನ್ನುವ ಹಠವಿಲ್ಲ. ನೀರು ಶುದ್ಧವಾಗಿರಬೇಕು ಅಂತನ್ನುವುದಕ್ಕಾಗಿ ಮಿನರಲ್ ವಾಟರನ್ನು ತೆಗೆದುಕೊಳ್ಳುವ ಪ್ರಯತ್ನವನ್ನ ಬಹಳ ಶ್ರಮದಿಂದ ಮಾಡ್ತಾನೆ. ಒಳ್ಳೆ ತರಕಾರಿ ಸಿಗಬೇಕು, ಒಳ್ಳೆ ಧಾನ್ಯ ಸಿಗಬೇಕು ಅಂತನ್ನುವುದಕ್ಕಾಗಿ ಪ್ರಯತ್ನ ಇದೆ. ಒಳ್ಳೆ ಪೆಟ್ರೋಲ್ ಸಿಗಬೇಕು ಅಂತ, ತಾನು ಓಡುವ ವಾಹನದಕ್ಕೆ ಒಳ್ಳೆ ಪೆಟ್ರೋಲ್ ಸಿಗಬೇಕು, ಅಡಲ್ಟ್ರೇಷನ್ ಇರಬಾರದು ಅಂತನ್ನುವುದಕ್ಕಾಗಿ ಪ್ರಯತ್ನ ಇದೆ. ಅಂದರೆ ಎಲ್ಲ ಕ್ಷೇತ್ರದಲ್ಲೂ ವ್ಯವಹಾರದಲ್ಲಿ ಶುದ್ಧಿಯ ಅಪೇಕ್ಷೆಯನ್ನು ಪಡುವಂತಹ ವ್ಯಕ್ತಿ ತನ್ನ ತತ್ವಜ್ಞಾನಕ್ಕೆ, ತನ್ನ ಬುದ್ಧಿಗೆ ನೇರವಾಗಿ ಹೋಗಿ ಪೊಲ್ಯೂಟ್ ಮಾಡುವ, ಕರಪ್ಟ್ ಮಾಡುವ ಏನೇನು ಚಿತ್ರಗಳು, ಹಾಡುಗಳು, ಕಥೆಗಳು ಅಥವಾ ಮ್ಯಾಗಝೀನ್ಸ್, ಇಲ್ಲವೇ ಪೇಪರು, ಸುದ್ದಿ, ಇವುಗಳ ವಿಷಯದಲ್ಲಿ ಚೂಸಿ ಆಗಿಲ್ಲ ಮನುಷ್ಯ. ಯಾರೇನು ಹೇಳ್ತಾರೋ ಅದನ್ನು ಒಪ್ತಾನೆ, ಯಾರೇನು ಹೇಳ್ತಾರೋ ಅದನ್ನು ಕೇಳ್ತಾನೆ, ಅದನ್ನು ನಂಬುತ್ತಾನೆ. ಕೇಳುವುದು ಮಾತ್ರವಲ್ಲ, ಒಪ್ಪುವುದಷ್ಟೇ ಅಲ್ಲ, ನಂಬಿ ಬಿಡ್ತಾನೆ. ಹೌದು ಅಂತ ಇಟ್ ಬಿಕಮ್ಸ್ ಹಿಸ್ ಸೈಕಿ. ನಾಟ್ ಓನ್ಲಿ ಸೈಕಿ, ಇಟ್ ಈಸ್ ಹಿಸ್ ಪರ್ಸನಾಲಿಟಿ ಇಟ್ ಸೆಲ್ಫ್. ಅದು ಅವನ ವ್ಯಕ್ತಿತ್ವದ ಭಾಗವಾಗಿ ಬಿಡ್ತದೆ. ಇದೆಲ್ಲ ಅಂಧಶ್ರದ್ಧೆ, ಇದೆಲ್ಲ ಸೂಪರ್ಸ್ಟಿಷನ್ ಅಂತ ಹೇಳಿ ನಾನಾ ವಿಧವಾದಂತಹ ವಿವಿಧ ಆಚಾರ ವಿಚಾರಗಳನ್ನೆಲ್ಲ ಹಳಿತಾನೆ, ತಿರಸ್ಕಾರ ಮಾಡಿಬಿಡ್ತಾನೆ. ಅದು ಇಷ್ಟಾಗತ್ತಲ್ಲ, ಅವನಿಗೆ ರಕ್ತಗತವಾಗಿ ಬಿಡ್ತದೆ. ಅದು ಕೊನೆಗೆ ಅದನ್ನು ದ್ವೇಷ ಮಾಡ್ತಾನೆ. ಇದು ಸಣ್ಣ ವಿಷಯ. ಆಚಾರ ವಿಚಾರಗಳ ಬಗ್ಗೆ ದೇವರನ್ನೇ ತಪ್ಪು ತಿಳಿತಾನೆ, ದೇವರೇ ಇಲ್ಲ ಅಂತ ಹೇಳ್ತಾನೆ ಒಂದು ಕಡೆಗೆ. ಇನ್ನೊಮ್ಮೆ ದೇವರನ್ನ ನಿಂದೆ ಮಾಡ್ತಾನೆ, ದೇವರ ನಾನಾ ವಿಧವಾದ ದೋಷಗಳನ್ನು ಎಣಿಸ್ತಾನೆ ಇತ್ಯಾದಿ. ಹೇಳುವ ತಾತ್ಪರ್ಯವೇನು ಅಂತಂದ್ರೆ, ತತ್ವಜ್ಞಾನದ ವಿಷಯದಲ್ಲಿ ಮನುಷ್ಯ ಜಾಗರೂಕನಾಗಿಲ್ಲ. ಇನ್ನು ಎಲ್ಲ ವಿಷಯದಲ್ಲೂ ಕೂಡ ಅಷ್ಟೇ ಜಾಗರೂಕನಾಗಿದ್ದಾನೆ. ಅವನಿಗೆ ಪ್ರತಿಯೊಂದು ವಿಷಯದಲ್ಲೂ ಸೂಕ್ಷ್ಮವಾಗಿ ಆಲೋಚನೆ ಮಾಡಿ, ವಿಚಾರ ಮಾಡಿ ಮಾಡ್ತಾನೆ. ಆದರೆ ತತ್ವಜ್ಞಾನದ ವಿಷಯದಲ್ಲಿಲ್ಲ. ಸನತ್ಸುಜಾತರು ಹೇಳ್ತಾರೆ, ಪ್ರಮಾದಂ ವೈ ಮೃತ್ಯುಮಹಂ ಬ್ರವೀಮಿ. ಅಜ್ಞಾನ, ದೇವರ ಬಗ್ಗೆ ತಪ್ಪು ತಿಳುವಳಿಕೆ, ಇದು ದೊಡ್ಡದಾದ ಮೃತ್ಯು. ಇದು ಪ್ರಮಾದ, ಇದೇ ಮೃತ್ಯು. ಇದರಲ್ಲಿ ನಾವು ವಿಶೇಷವಾಗಿ ಶುದ್ಧಿಯನ್ನು ಪಡೆಯಬೇಕು. ತತ್ವಜ್ಞಾನದ ವಿಷಯದಲ್ಲಿ ಶುದ್ಧಿಯನ್ನು ಗಳಿಸಿದವನು ಮಾತ್ರ ಉತ್ತಮವಾದದ್ದು. ಅಪ್ರಮಾದಂ ಅಮೃತತ್ವಂ ಬ್ರವೀಮಿ. ಪ್ರಮಾದ ಎಂಬ ಶಬ್ದಕ್ಕೆ ಸನತ್ಸುಜಾತರು ಇಟ್ಟುಕೊಂಡ ಅರ್ಥ ವ್ಯಾಪಕವಾದ ಅರ್ಥವಿದೆ. ಶ್ರೀಮದಾಚಾರ್ಯರು ಒಂದು ಬೇರೆ ಅರ್ಥವನ್ನ, ಅಂದರೆ ಬಹಳ ವ್ಯಾಪಕವಾದ ಅರ್ಥವನ್ನ ಶ್ರೀಮದಾಚಾರ್ಯರು ಹೇಳ್ತಾರೆ. ಪ್ರಮಾದ ಅಂದ್ರೆ ಏನರ್ಥ? ಸ್ಲಿಪ್ ಅಂತ ನಾವೇನಂತೇವೆ, ಸ್ಲಿಪ್ ಆಫ್ ಟಂಗ್ ಅಂತ ಏನು ನಾವು ಕರಿತೇವೆ. ಸ್ಖಲಿತ ಆಯಿತು, ಪ್ರಮಾದವಾಯಿತು, ತಪ್ಪಾಯಿತು ಅಂತ ಹೇಳ್ತೇವಲ್ಲ, ಈ ತರಹದ ಪ್ರಮಾದವನ್ನೇ ವ್ಯಾಪಕವಾಗಿ ನಾವು ಅರ್ಥ ಮಾಡಿಕೊಳ್ಳುವುದಾದರೆ ಶ್ರೀಮದಾಚಾರ್ಯರು ಹೇಳುವ ಅರ್ಥ ನೋಡಿ ಎಷ್ಟು ಚೆನ್ನಾಗಿದೆ. ತತ್ವಜ್ಞಾನದ ಕ್ಷೇತ್ರದಲ್ಲಿ ಪ್ರಮಾದ ಶಬ್ದಕ್ಕೆ ಅರ್ಥ ಮಾಡಿಕೊಳ್ಳಬೇಕು. ಏನೋ ಅವನು
ಈ ದಾರಿಯಿಂದ ಹೋಗಬೇಕಾಗಿತ್ತು, ಪ್ರಮಾದದಿಂದ ಈ ದಾರಿಯಿಂದ ಬಂದುಬಿಟ್ಟ. ನಾನು ಆ ರೂಮಿಗೆ ಹೋಗಬೇಕಾಗಿತ್ತು, ಈ ರೂಮಿಗೆ ಬಂದುಬಿಟ್ಟೆ. ಇಲ್ಲೆಲ್ಲ ಮಡಿ ಇದೆಯಾ ಗೊತ್ತಿಲ್ಲ ನನಗೆ, ಪ್ರಮಾದದಿಂದ ನಾನು ಬಂದೆ. ಯಾರೋ ದೊಡ್ಡವರು ಬಂದರು, ದೊಡ್ಡವರು ಬಂದಾಗ ಬನ್ನಿ ಬನ್ನಿ ಸ್ವಾಮಿ ಅಂತ ಹೇಳಿ ನಮಸ್ಕಾರ ಮಾಡಿ ಗೌರವದಿಂದ ಕರಿಬೇಕಾಗಿತ್ತು, ಬಾ ಅಂತ ಕರೆದು ಬಿಟ್ಟೆ. ಪ್ರಮಾದದಿಂದ ನನ್ನ ಬಾಯಿಯಿಂದ ಹಾಗೆ ಬಂತು. ಸೊ ಇದೆಲ್ಲ ಪ್ರಮಾದ ಅಂತ ವ್ಯವಹಾರದಲ್ಲಿ ಇದು. ಆದರೆ ಶಾಸ್ತ್ರದ ಅಧ್ಯಾತ್ಮದಲ್ಲಿರುವಂತಹ ಪ್ರಮಾದದ ಬಗ್ಗೆ ಆಚಾರ್ಯರು ಹೇಳ್ತಾರೆ. ಭಗವಂತನ ವಿಸ್ಮರಣೆ ಮೊದಲನೇದ್ದು. ಭಗವಂತನ ವಿಸ್ಮರಣೆ, ಪರಮಾತ್ಮನ ದೇವರನ್ನು ಮರ್ತು ಬಿಡು. ದೇವರು ತನ್ನುವ ವಸ್ತುವನ್ನು ಮರೆತು ನಾನು ಸ್ವತಂತ್ರ, ನಾವೇ ಕೆಲಸ ಮಾಡಿಕೊಂಡು ಓಡಾಡ್ಕೊಂಡು ಸುಖವಾಗಿದ್ದೀನಿ. ಎಷ್ಟರ ಮಟ್ಟಿಗೆ ಹೇಗಿದ್ದೀರಿ? ಎಷ್ಟರ ಮಟ್ಟಿಗೆ ಸುಖವಾಗಿದ್ದೀನಿ, ಏನು ಚಿಂತೆ ಇಲ್ಲ, ಮನೆಯಲ್ಲೆಲ್ಲ ಓಡಾಡ್ಕೊಂಡು. ದೇವರಿಟ್ಟಾನೆ ಅಂತನ್ನೋ ಮಾತನ್ನು ಮರ್ತು ಬಿಟ್ಟು ತನಗೆ ಐಶ್ವರ್ಯವೋ ಅಧಿಕಾರವೋ ಸಂಪತ್ತೋ ಸುಖವೋ ದೇವರು ಕೊಟ್ಟಾನೆ ಅನ್ನುವ ಮಾತನ್ನು ಮರೆತು ನನ್ನಷ್ಟಕ್ಕೆ ನಾನಿದ್ದೇನೆ ಅಂತನ್ನುವ ಭಾವ ಏನಿದೆ, ಈ ಭಾವ ದೊಡ್ಡ ಪ್ರಮಾದ. ಇದು ಒಂದು. ಎರಡನೇದಾಗಿ ಅನ್ಯಥಾಜ್ಞಾನ. ಅನ್ಯಥಾಜ್ಞಾನ, ತಪ್ಪು ತಿಳುವಳಿಕೆ. ಅಪ್ರಮಾದದ ಬಗ್ಗೆ ಆಚಾರ್ಯರು ಹೇಳ್ತಾರೆ, ಪ್ರಮಾದ ಅದರ ಅರ್ಥ ಮಾಡಿಕೊಳ್ಳ. ಅವಿಸ್ಮೃತಿ ಸದಾ ವಿಷ್ಣೋ ಒಂದನೇದ್ದು. ದೇವರನ್ನು ಎಂದೆಂದಿಗೂ ಮರಿಲಿಕ್ಕಿಲ್ಲ, ಹೆಜ್ಜೆ ಹೆಜ್ಜೆಗೆ ನೆನಪಿಸಿಕೊಳ್ಬೇಕು, ಹೆಜ್ಜೆ ಹೆಜ್ಜೆಗೆ ನೆನಪಿಸಿಕೊಳ್ಬೇಕು. ಊಟ ಮಾಡುವ ಪ್ರತಿ ತುತ್ತಿಗೂ ದೇವರ ಸ್ಮರಣೆ ಮಾಡಿ. ಬಾಯಿಯಲ್ಲಿ ಹಾಕಿಕೊಂಡ ತುತ್ತು ಬಾಯಿಯಲ್ಲೇ ಉಳಿದು ಜೀವ ಹೋದಂಥವರು ಎಷ್ಟು ಜನ ಇಲ್ಲ. ನಾಲಿಗೆಯಿಂದ ಹೊಟ್ಟೆಗೆ ಹೋಗಿ ಪಚನವಾಗುವ ಭಾಗ್ಯ ಕೊಟ್ಟಿದ್ದಾನೆ, ಇದು ದೇವರನ್ನು ಕರುಣೆ ಅಂತನ್ನುವುದನ್ನು ನಾವು ಮರಿಲಿಕ್ಕಿಲ್ಲ. ಲಿಪ್ ಅಂಡ್ ಸಿಪ್ ಎಷ್ಟು ಅಂತರ ಇದೆ, ಬಹಳ ದೊಡ್ಡದಾದಂತಹ ಅಂತರವಿದೆ. ಹಾಗಾಗಿ ಆ ದೊಡ್ಡ ಕಂದಕವನ್ನು ಪರಮಾತ್ಮ ನಮಗೆ ಸುಲಭವಾಗಿ ಪರಿಹಾರ ಮಾಡ್ತಾನೆ. ಪರಮಾತ್ಮ ಮೈ ಸ್ಥಿತೋ ಮದಂಗೇಶು ಸ್ಥಿತಃ ಸ್ವತಂತ್ರೋ ವ್ಯಾಪ್ತವಾನ್ ಹರಿಹಿ. ಸ್ವತಂತ್ರನಾದ ನನ್ನಲ್ಲಿ, ನನ್ನ ಅಂಗಾಂಗಗಳಲ್ಲಿ, ರೋಮ ರೋಮಗಳಲ್ಲಿ ಭಗವಂತ ಇದ್ದು, ನರನಾಡಿಗಳಲ್ಲಿದ್ದು ಪರಮಾತ್ಮ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾನೆ. ಒಂದೇ ಒಂದು ಸಣ್ಣದಾದಂತಹ ಬ್ರೇನಿನಲ್ಲಿ ಒಂದು ನರ, ಆ ಧಮನಿ, ಆ ಧಮನಿಯೊಳಗೆ ರಕ್ತ ಕ್ಲಾಟ್ ಆಯಿತು ಅಂತ ಅನ್ಕೊಳ್ಳಿ. ಏನಾಯಿತು? ಅವನು ಹುಚ್ಚು ಹಿಡಿತದೆ, ಕಣ್ಣು ಹೋಗುತ್ತೆ, ಸಮಯದ ಪ್ರಜ್ಞೆ ಕಳ್ಕೋತಾನೆ. ನಾನು ಯಾರು ನೀವ್ಯಾರು ಗೊತ್ತಾಗೋದಿಲ್ಲ, ಎಲ್ಲಿದ್ದೇನೆ ಅಂತ ಅರ್ಥವಾಗುವುದಿಲ್ಲ, ಏನೇನೋ. ದೇವರು ನಮ್ಮನ್ನು ಎಷ್ಟು ಕಾಪಾಡಬೇಕು ಅಂದರೆ ಅಷ್ಟು ಕಾಪಾಡಬೇಕು. ದೇವರು ನಮ್ಮನ್ನು ಕಾಪಾಡೋದಕ್ಕಾಗಿಯೇ ಪರಮಾತ್ಮ ಗಟ್ಟಿಯಾದಂತಹ ತಲೆಬುರುಡೆ ಮಾಡಿ ಅದರಲ್ಲಿ ಅತ್ಯಂತ ಕೋಮಲವಾದಂತಹ ಮೆದುಳು ಇಟ್ಟಾನೆ. ಅತೀ ಕೋಮಲವಾದ ಮೆದುಳನ್ನು ರಕ್ಷಣೆ ಮಾಡುವುದಕ್ಕಾಗಿ ಅತೀ ಭದ್ರವಾದ ಒಂದು ಅಂಶ ಹೊರಗಿಂದ ಒಳಗೆ ಹೋಗ್ಲಿಕ್ಕಿಲ್ಲ ಅಷ್ಟು ಗಟ್ಟಿಯಾದ ತಲೆಬುರುಡೆ ಮಾಡಿ ಕೊಟ್ಟಾನೆ ಪರಮಾತ್ಮ. ಅದಕ್ಕಿಂತಲೂ ಸ್ವಲ್ಪ ಗಟ್ಟಿಯಾದಂತಹದ್ದು ಹಾರ್ಟು, ಲಿವರು ಅಥವಾ ಲಂಗ್ಸು, ಅವುಗಳಿಗೆ ರಿಬ್ಬುಗಳನ್ನು ಕೊಟ್ಟ, ಎಲುಬುಗಳ ಹಂದರ ಮಾಡಿದ, ಹಂದರಗಳನ್ನು ಕೊಟ್ಟ. ಇಲ್ಲಿ ತಲೆಬುರುಡೆ ಎಷ್ಟು ಗಟ್ಟಿಯಾದಂಥದ್ದಿಲ್ಲ. ಅಂದರೆ ಭಗವಂತ ಮಾಡುವ ರಕ್ಷಣೆ ಎಷ್ಟಿದೆ ಇದನ್ನು ಮರಿಬಾರದು. ಅವಿಸ್ಮೃತಿ ಸದಾ ವಿಷ್ಣೋ. ದೇವರು ಮಾಡುವ ಉಪಕಾರ ಪದೇ 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 ಕ್ಷಣಕ್ಕೆ ಒಂದಲ್ಲ, ಕೋಟಿ ಉಪಕಾರಗಳಿವೆ. ಕೋಟಿ ಉಪಕಾರಗಳಿವೆ, ಹೇಳುವುದಕ್ಕೆ ಹೊತ್ತಿಲ್ಲ, ಸಮಯವೂ ಪ್ರಸಂಗವೂ ಅಲ್ಲ, ಹೇಳುವುದಿಲ್ಲ. ಅನಂತ ಉಪಕಾರಗಳು ದೇವರದು ನಮ್ಮ ಮೇಲೆ ಬಿದ್ದೇ ಬಿದ್ದಿವೆ. ನಾವೇ ಸತ್ರಲ್ಲ, ನಾವೇ ಇಲ್ಲ ಅಂತಾದರೆ ದೇವರ ಉಪಕಾರ ತಪ್ಪಿತು ಅಂತ ಅನ್ಬೋದು. ನಾವೇ ಇಲ್ಲ ಅಂತ ಆಗಬೇಕಟ್ಟೆ, ಸತ್ರ ಅಲ್ಲ. ಸತ್ರ ನಾವು ಇನ್ನೊಂದು ದೇಹವನ್ನು ಪಡಿತೇವೆ, ಲೋಕಾಂತರಕ್ಕೆ ಹೋಗಿರ್ತೇವೆ, ಅಲ್ಲಿ ನಮಗೆ ದೇವರ ಉಪಕಾರ ಉಂಟೇ ಉಂಟು. ಆದ್ದರಿಂದ ಅವಿಸ್ಮೃತಿ ಸದಾ ವಿಷ್ಣೋ ಒಂದು. ಆದ್ದರಿಂದ ದೇವರನ್ನು ಸದಾಕಾಲ ಸ್ಮರಣೆ ಮಾಡಬೇಕು, ನೆನೆಸಬೇಕು. ಎಲ್ಲ ಕಾರ್ಯದಲ್ಲೂ ದೇವರ ಸ್ಮರಣೆ ಮಾಡಬೇಕು. ಮಾಡುವ ಎಲ್ಲ ಕಾರ್ಯವನ್ನು ದೇವರ ಪ್ರೀತಿಗಾಗಿ ಅಂತ ಮಾಡಿ. ದೇವರ ಪ್ರೀತಿಗಾಗಿ ಆಗಬೇಕಾದ ಕಾರ್ಯವಂತೂ ಮಾಡ್ಲಿಕ್ಕಾಗುವುದಿಲ್ಲ ನಮಗೆ. ಸದಾಕಾಲ ದೇವರನ್ನ ಭಜನೆ ಮಾಡ್ಲಿಕ್ಕಾಗತ್ತಾ? ಆಗುವುದಿಲ್ಲ. ಜಪ ಮಾಡ್ಲಿಕ್ಕಾಗತ್ತಾ? ಇಲ್ಲ. ಯಜ್ಞಯಾಗ, ಪೂಜೆ ಪುನಸ್ಕಾರ ಇಲ್ಲ. ಹಾಗಾದ್ರೆ ಏನು ಮಾಡೋದು? ನಾವು ಮಾಡುವ ಊಟವನ್ನೇ, ನಾವು ಮಾಡುವ ಸ್ನಾನವನ್ನೇ, ನಾವು ಮಾಡುವ ಮಲಗುವುದನ್ನೇ, ನಾವು ಮಾಡುವ ನಾನಾ ವಿಧವಾದ ಕಾರ್ಯಗಳನ್ನೇ, ಓಡಾಟವನ್ನೇ, ಸ್ವಾಮಿ ಇದು ನಿನ್ನ ಸೇವೆ, ನಾನು ಓಡಾಡ್ತೀನಲ್ಲ ಬೆಳಗಿನಿಂದ ಸಾಯಂಕಾಲದವರೆಗೆ, ಅಲ್ಲಿ ಇಲ್ಲಿ ಎಲ್ಲಿ ಅಲ್ಲಿ ಅಖಂಡ ಓಡಾಡ್ತೀನಿ, ಆ ಓಡಾಡಿದ್ದೆಲ್ಲ ನಿನ್ನ ಪ್ರದಕ್ಷಿಣೆ ಅಂತ ನೀನು ತಿಳ್ಕೊ. ದೇವರು ನಾವು ನಮ್ಮ ಸ್ವಾರ್ಥಕ್ಕಾಗಿ ಓಡಾಡಿದ್ದನ್ನ ದೇವರು ತನ್ನ ಪ್ರದಕ್ಷಿಣೆ ಅಂತ ತಿಳ್ಕೊಂಡು ನಮಗೆ ಫಲವನ್ನು ಕೊಡಬೇಕು. ಇಷ್ಟರ ಮಟ್ಟಿಗೆ. ಇಷ್ಟೂ ಮಾಡುವುದಿಲ್ಲ ಅಂದ್ರೆ ಎಂಥ ನಾಲಾಯಕ ಮನುಷ್ಯ ಅಂತ ಅರ್ಥ ಮಾಡಿಕೊಳ್ಳಿ. ಇಷ್ಟೂ ಮಾಡುವುದಿಲ್ಲ ದೇವರಿಗಾಗಿ. ಹೌದು,
ನಾನು ನನ್ನ ಸ್ವಾರ್ಥಕ್ಕಾಗಿ ಮಾಡುವುದು ಕೂಡ ನಿಷಿದ್ಧವಲ್ಲದಿದ್ರೆ ಅದು ದೇವರ ಸೇವೆ ಅಂತ ಸಮರ್ಪಣೆ ಮಾಡ್ಲಿಕ್ಕೆ ಚಿಂತಿಲ್ಲ. ಅಷ್ಟನ್ನೂ ಮಾಡುವುದಿಲ್ಲ ನಾವು. ಇದು ವಿಚಿತ್ರವಾದದ್ದು. ಅವಿಸ್ಮೃತಿ ಸದಾ ವಿಷ್ಣೋ ಅನ್ಯಥಾ ಜ್ಞಾನವರ್ಜನಂ. ತಪ್ಪು ತಿಳಿಯಬಾರದು ದೇವರ ಬಗ್ಗೆ, ಸರಿಯಾದ ಜ್ಞಾನವಿರಬೇಕು. ಅದಕ್ಕಾಗಿಯೇ ಶಾಸ್ತ್ರ ಓದಿ 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 ಗಟ್ಟಿ ಮಾಡಿಕೊಳ್ಳೋದು. ಕೆಟ್ಟ ಮತಗಳನ್ನು, ದುರ್ಮತಗಳನ್ನು ಖಂಡನೆ ಮಾಡಿ ಸರಿಯಾದ ಜ್ಞಾನವನ್ನು ಮಾಡಿಕೊಳ್ಳುವುದು ಅದೇ ಉದ್ದೇಶ. ಅನ್ಯಥಾ ಜ್ಞಾನವರ್ಜನಂ. ಶಾಸ್ತ್ರಾಭ್ಯಾಸ ಸದೋದ್ಯೋಗಾತ್ ಶ್ರವಣಾಚ್ಚ ವಿಚಾರತಃ. ಎರಡು ವಿಧವಾದ ಶಾಸ್ತ್ರಾಭ್ಯಾಸವನ್ನು ಮಾಡಬೇಕಂತೆ, ಸದೈವ ಮಾಡಬೇಕಂತೆ. ಉದ್ಯೋಗ ಅಂದ್ರೇನು? ಮಹಾಪ್ರಯತ್ನ ಪೂರ್ವಕವಾಗಿ ಆಲ್ ಔಟ್ ಅಂತ ಹೇಳ್ತಾರಲ್ಲ ಹಾಗೆ ಎಲ್ಲ ಶ್ರಮವನ್ನು, ಎಲ್ಲ ಶಕ್ತಿಯನ್ನು ಹಾಕಿ ಸದಾಕಾಲ ಶಾಸ್ತ್ರದ ಅಭ್ಯಾಸವನ್ನು ಮಾಡುವುದು, ಶಾಸ್ತ್ರದ ಚಿಂತನವನ್ನು ಮಾಡುವುದು. ಅದು ಎರಡು ರೀತಿಯಿಂದ. ಒಂದು, ಶಾಸ್ತ್ರದ ಅರ್ಥವನ್ನು ಯಥಾವತ್ತಾಗಿ ತಿಳಿಯುವುದು ಒಂದು. ಎರಡನೇದಾಗಿ ಶಾಸ್ತ್ರದಲ್ಲಿ ಹೇಳಿದ ವಿಷಯಗಳನ್ನು ಚರ್ಚೆ ಮಾಡಿ ಅದನ್ನು ಖಚಿತಪಡಿಸಿಕೊಳ್ಳುವುದು. ಎರಡು. ಕೇಳಿ ತಿಳಿಯುವುದು ಒಂದು, ಚರ್ಚೆ ಮಾಡಿ ಖಚಿತಪಡಿಸಿಕೊಳ್ಳುವುದು ಮತ್ತೊಂದು. ಹೀಗೆ ಎರಡು, ಶ್ರವಣ ಮತ್ತು ವಿಚಾರ. ಶ್ರವಣಾಚ್ಚ ವಿಚಾರತಃ. ಶಾಸ್ತ್ರಾಭ್ಯಾಸ ಸದೋದ್ಯೋಗಾತ್ ಶ್ರವಣಾಚ್ಚ ವಿಚಾರತಃ. ಇದು ಒಂದು ಹೊತ್ತು. ಸಾಯಂಕಾಲ ನಾನು 1 ಗಂಟೆ ಮಾಡ್ತೇನೆ, ಬೆಳಿಗ್ಗೆ 1 ಗಂಟೆ, ಸಾಯಂಕಾಲ 1 ಗಂಟೆ, ಇದೆಲ್ಲ ಸತ್ಕಾಲಕ್ಷೇಪ. ಅದರಿಂದೇನು ಉದ್ಧಾರವಾಗುವುದಿಲ್ಲ. ಅದು ಅವಿಸ್ಮೃತಿ, ಅದು 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 ಅಪ್ರಮಾದವಲ್ಲ. ಅಪ್ರಮಾದ ಅಂದರೆ ಸದಾ ಎಚ್ಚರವಿದ್ದ ಕಾಲದಲ್ಲೆಲ್ಲ ಶಾಸ್ತ್ರದ ಅಧ್ಯಯನವನ್ನು ನಡೆಸಬೇಕು. ಶ್ರೀಮದಾಚಾರ್ಯರ ವಿಧಿ. ಆಗತ್ತೆ ಆಗುವುದಿಲ್ಲ, ಇದು ಅವರವರ ಪಾಲಿಗೆ ಬಿಟ್ಟದ್ದು. ಆದರೆ ಶಾಸ್ತ್ರದ ವಿಧಿ ಏನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಶಾಸ್ತ್ರ ಹೇಳ್ತದೆ, ಶಾಸ್ತ್ರಾಭ್ಯಾಸ ಸದೋದ್ಯೋಗಾತ್ ಶ್ರವಣಾಚ್ಚ ವಿಚಾರತಃ. ಅವಿಸ್ಮೃತಿ ಸದಾ ವಿಷ್ಣೋ ಅನ್ಯಥಾ ಜ್ಞಾನವರ್ಜನಂ. ಶಾಸ್ತ್ರಾಭ್ಯಾಸ ಸದೋದ್ಯೋಗಾತ್ ಶ್ರವಣಾಚ್ಚ ವಿಚಾರತಃ. ಸ್ವಕರ್ಮಸ್ಯ ಕೃತಿಸ್ತಥಾ ವಿಹಿತಸ್ಯ ತು ನಿಷಿದ್ಧಸ್ಯ ತು ಸಂತ್ಯಾಗ ವಿಹಿತಸ್ಯ ಕೃತಿಸ್ತಥಾ. ನಿಷಿದ್ಧವಾದದ್ದನ್ನು ಬಿಡುವುದು ಇದು 5ನೇದ್ದು. ವಿಹಿತಸ್ಯ ಕೃತಿಸ್ಸದ, ವಿಹಿತವಾದದ್ದನ್ನು ಮಾಡುವುದು. ಯಾವ ಹೊತ್ತಿಗೆ, ಯಾವ ದೇಶದಲ್ಲಿ, ಯಾವ ಅವಸ್ಥೆಯಲ್ಲಿ, ಯಾವ ಕಾರ್ಯವನ್ನ ಯಾರು ಹೇಗೆ ಮಾಡಬೇಕು ಅಂತ ಶಾಸ್ತ್ರ ಹೇಳಿದೆಯೋ ಆ ಕರ್ಮವನ್ನು ಅವರು ಮಾಡಬೇಕು. ಯಾವುದು ಮಾಡಬಾರದು ಅಂತ ಹೇಳಿದ್ದಾರೋ ಅದನ್ನು ಬಿಡಬೇಕು. ಇದೆರಡಾಗದು. ಮಾಡುವುದನ್ನು ಮಾಡದೇ ಇದ್ರೆ ಪ್ರಮಾದ, ಮಾಡಬಾರದ್ದನ್ನು ಮಾಡಿದರೆ ಪ್ರಮಾದ. ಮಾಡಬಾರದ್ದನ್ನು ಬಿಟ್ಟರೆ ಅಪ್ರಮಾದ, ಮಾಡಬೇಕಾದದ್ದನ್ನು ಮಾಡಿದರೆ ಅಪ್ರಮಾದ. ಇವತ್ತು ಈ ಮಹಾಲಯದಲ್ಲಿ ತರ್ಪಣವನ್ನು ಬಿಡಬೇಕು ಅಥವಾ ಶ್ರಾದ್ದವನ್ನು ಮಾಡಬೇಕು. ಅವುಗಳನ್ನು ಮಾಡದೇ ಹೋದರೆ ಪ್ರಮಾದ, ಮಾಡಿದರೆ ಅಪ್ರಮಾದ. ಏಕಾದಶಿ ದಿವಸ ಊಟವನ್ನು ಮಾಡಬಾರದು, ಅವತ್ತು ಊಟ ಮಾಡಿದರೆ ಅದು ಪ್ರಮಾದ. ಮಾಡದೇ ಇದ್ರೆ, ಉಪವಾಸ ಮಾಡಿದರೆ ಅಪ್ರಮಾದ. ಹೀಗೆ ನಿಷಿದ್ಧವಾದದ್ದನ್ನು ಬಿಟ್ಟು ವಿಹಿತವಾದದ್ದನ್ನು ಮಾಡಿ ಸದಾಕಾಲ ಶಾಸ್ತ್ರದ ಶ್ರವಣ ಮತ್ತು ಮನನಗಳನ್ನು ಮಾಡ್ತಾ ಭಗವಂತನನ್ನು ಸ್ಮರಣೆ ಮಾಡ್ತಾ ತಪ್ಪು ತಿಳಿಯದೆ ಇರುವಂತಹ ವ್ಯಕ್ತಿ ಅವನು ಅಪ್ರಮಾದವನ್ನು ಮಾಡಿದವ, ಅಪ್ರಮತ್ತ. ಅಂದರೆ ಇದಕ್ಕೆ ಹೊರತಾಗಿದ್ದದ್ದು ದೇವರನ್ನು ಮರೆಯುವುದಾಗಲಿ, ದೇವರನ್ನು ತಪ್ಪು ತಿಳಿಯುವುದಾಗಲಿ, ಕೆಟ್ಟ ಕೆಲಸವನ್ನು, ನಿಷಿದ್ಧ ಕರ್ಮವನ್ನು ಮಾಡುವುದು, ವಿಹಿತವನ್ನು ಮಾಡದಿರುವುದು, ಶಾಸ್ತ್ರವನ್ನು ಶ್ರವಣ ವಿಚಾರಗಳನ್ನು ಮಾಡದಿರುವುದು, ಇದು ಪ್ರಮಾದ. ನಾವು ಈ ಪ್ರಮಾದದಲ್ಲಿ ಬಹಳ ಆಳವಾಗಿ ಮುಳುಗಿದ್ದೇವೆ. ಅದರಿಂದ ಮೇಲಕ್ಕೆ ಬರಬೇಕೀಗ. ಪ್ರಮಾದಂ ವೈ ಮೃತ್ಯುಮಹಂ ಬ್ರವೀಮಿ. ಪ್ರಮಾದ ಎಂಬ ಶಬ್ದಕ್ಕೆ ಮೃತ್ಯು ಅಂತರ್ಥ, ಮೃತ್ಯು ಎಂಬ ಶಬ್ದಕ್ಕೆ ಪ್ರಮಾದ ಅಂತರ್ಥ. ಮೃತ್ಯು ಅಂದರೆ ಮತ್ತೇನಲ್ಲ, ಇದು ಪ್ರಮಾದವೇ. ಯಾಕೆ ಅಂದರೆ ಇದು ನಿಜವಾಗಿ ನಮಗೆ ಮಾರಕವಾದದ್ದು. ಈ ಪ್ರಮಾದವೇನಿದೆ ನೋಡಿ, ದೇವರನ್ನು ಮರೆತು, ದೇವರನ್ನು ತಪ್ಪು ತಿಳಿದು, ಶಾಸ್ತ್ರ ಓದ್ದೆ, ಪಾಪವನ್ನು ಮಾಡಿ ವಿಹಿತವನ್ನು ಬಿಟ್ಟುಬಿಟ್ರೆ, ಪುಣ್ಯವನ್ನು ಮಾಡದೇ ಇದ್ರೆ ಆಗೋದೇನು? ಘೋರ ನರಕ. ಮಾತ್ರವಲ್ಲ, ಅತ್ಯಂತ ಘೋರವಾದ ಅಂಧಂತಮಸ್ಸು. ಯಾಕೆ? ದೇವರನ್ನೇ ತಪ್ಪು ತಿಳಿದಿದ್ದೇವೆ ನಾವು. ಅನ್ಯಥಾ ಜ್ಞಾನವಿದೆ. ಮಿಥ್ಯಾಜ್ಞಾನೇನ ಚ ತಮಃ. ಹಾಗಾಗಿ ದೇವರನ್ನ ತಪ್ಪು ತಿಳಿದಾಗ ಅಂಧಂತಮ ಪ್ರವಿಶಂತಿಯೇ ಅವಿದ್ಯಾಮುಪಾಸತೆ. ಹಾಗಾಗಿ ಅವರಿಗೆ ಅಂಧಂತಮಸ್ಸಾಗುವುದು ನಿಶ್ಚಿತ. ಆದ್ದರಿಂದ ಯಾವುದು ಮಾರಕವಾಯಿತು ನಮಗೆ? ಯಾವುದು ಮಾರಕವಾಯಿತು? ಒಬ್ಬ ವ್ಯಕ್ತಿ ನನ್ನನ್ನು ಕೊಲ್ಲುವುದಕ್ಕೆ ಬಂದ, ಇನ್ನೊಬ್ಬ ನನ್ನ ಹೆಸರು ಕೆಡಿಸುವುದಕ್ಕೆ ಇದ್ದಾನೆ. ಯಾರು ಹೆಚ್ಚು ಮಾರಕರು? ನನ್ನ ಹೆಸರು ಕೆಡಿಸಿದವನು ಹೆಚ್ಚು ಮಾರಕ ಅಲ್ವೇ? ಹಾಗೇ ನಮ್ಮನ್ನ ಎಂದೆಂದಿಗೂ ಸುಖವನ್ನು ಅನುಭವಿಸದಿದ್ದಂತೆ ನನ್ನನ್ನು ಮಾಡಿದ
ಅನ್ಯಥಾ ಜ್ಞಾನವೇನಿದೆ ಅದು ಅತ್ಯಂತ ಘೋರವಾದ ಪ್ರಮಾದ, ಅದು ಅತ್ಯಂತ ಘೋರವಾದ ಪ್ರಮಾದ. ಆ ವಿಷಯದಲ್ಲಿ ಎಂದೆಂದಿಗೂ ಉದಾಸೀನವಾಗಿರಲಿಕ್ಕಿಲ್ಲ. ತಪ್ಪು ತಿಳುವಳಿಕೆಯ ವಿಷಯದಲ್ಲಿ ಉದಾಸೀನವಾಗಿರಲಿಕ್ಕಿಲ್ಲ. ನೀವು ಪಾಪವನ್ನು ಮಾಡಿ ಚಿಂತೆ ಇಲ್ಲ, ದೇವರನ್ನು ಮರ್ತರೂ ಚಿಂತೆ ಇಲ್ಲ, ಮುಂದೆ ನೀವು ನೆನೆಯಬಹುದು. ಆದರೆ ಮಿಥ್ಯಾಜ್ಞಾನವನ್ನು ಅನ್ಯಥಾಜ್ಞಾನವನ್ನು ಮಾಡಿಕೊಂಡ್ರೆ ಮಾತ್ರ ಬಹಳ ಘೋರವಾದ ಅನರ್ಥವಿದೆ. ಆದ್ದರಿಂದ ಅದನ್ನು ಮೊಟ್ಟ ಮೊದಲು ತರಿಬೇಕು. ಅದು ಪ್ರಮಾದ. ಪ್ರಮಾದಂ ವೈ ಮೃತ್ಯುಮಹಂ ಬ್ರವೀಮಿ.